ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನಲ್. ಸ್ವಲ್ಪ ಹುಷಾರಿಲ್ಲದೆ ಸುಮಾರು ದಿನ ಆಯ್ತು ಕಣಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಎಗೇನ್ ನಾನು ಹೊರಟೆ ಆಫೀಸ್ಗೆ, ಹಾಗಾಗಿ ಬ್ಯಾಂಗ್ಳೂರಿಗೆ ಹೊರಟಿದ್ದೆ. ಆ್ಯಸ್ ಯೂಶ್ವಲ್ ನಮ್ಮ ಏರ್ಪೋರ್ಟ್ ಅಂತೂ ಕಾಂಬು ಚಂದ ಇತ್ತು ಕಣಿ. ನಾವು ಬಂದೆ ಏರ್ಪೋರ್ಟಿಗೆ. ಇಂಡಿಗೋ ಗಿರಿನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ರ. ಸೊ ಅವ್ರನ್ನ ಬಿಟ್ಟು ಹೋಗ್ಬೇಕು. ಸ್ವಲ್ಪ ಬೇಜಾರ ಯಾವತ್ತು ನನಗೆ. ಇನ್ 1 ವೀಕ್ ಬಿಟ್ಟೆ ಸಿಕ್ಕುದ್ ಕಣಿ. ಸೊ ಬೇಜಾರ ಆಯ್ತು, ಆದ್ರೆ ನಮ್ಮ ಕೆಲಸ ನಾವು ಮಾಡಕ್ಕೆ ಆಯ್ತಲ್ದ. ಇದೆಲ್ಲ ಏರ್ ಇಂಡಿಯಾ ಇಂಡಿಗೋ ಚೆಕ್ ಮಾಡ್ತೆ. ಸೊ ಇದೆಲ್ಲ ಸೆಕ್ಯೂರಿಟಿ ಚೆಕ್ಕಿಂಗ್ ಆಗ್ತಿರುತ್ತಿಲ್ಲ. ಸೊ ನಾನು ನನ್ನ ಗೇಟ್ ನಂಬರ್ನ ಕಂಡು ಸೆಕ್ಯೂರಿಟಿ ಚೆಕ್ಕಿಂಗಿಗೆ ಬಂದೆ. ಆಫ್ಟರ್ ಸೆಕ್ಯೂರಿಟಿ ಚೆಕ್ಕಿಂಗ್ ನನ್ನ ಗೇಟ್ ನಂಬರ್ ಎಲ್ಲಿತ್ತು ಅಲ್ಲೋಯ್ ಕುತ್ಕೊಂಡು ಕಾತು. ಈ ಸತಿ ಫಸ್ಟ್ ಟೈಮ್ ನಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಕ್ಕಿದ್ದು ಅಂದರೆ ಟರ್ಮಿನಲ್ 2 ಮಾತ್ರ ಸಖತ್ತಾಯಿತು ಕಾಂಬಕ್ಕಂತೂ ಒಳಗಡೆಯಿಂದ. ಮತ್ತೆಂತಂದರೆ ತುಂಬ ನಡೀಕಾಯಿತು, ಬಿಕಾಸ್ ಅಲ್ಲ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೈನ್ ಎರಡೂ ಇಪ್ಪಕ್ಕೆ ಹೋಗಿ ಗೇಟ್ ನಂಬರ್ ಹುಡುಕೊಂಡು ತುಂಬ ನಡೀಕಾಯಿತು. ಸೊ ಗೇಟ್ ನಂಬರ್ ಫಸ್ಟ್ ನಂಗೆ ಬೋರ್ಡಿಂಗ್ ಪಾಸಲ್ಲಿ ಕೊಟ್ಟಿರಲಿಲ್ಲ. ಆಯಿತು ಡಿಸ್ಪ್ಲೇ ಹಂಗೆ ನಾನೇ ಫ್ಲೈಟ್ ನಂಬರ್ನ ಚೆಕ್ ಮಾಡಿ ಹೋಯ್ಕಿದ್ದಿತ್ತು. ಬರ್ತಿತ್ತು. ಸೊ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಆಲ್ರೆಡಿ ಡೆಕೋರ್ ಮಾಡಿದ್ರು ಕಣಿ ನಂದು 40 to 45 ನಮ್ಮ 45 ಇತ್ತು. ಸೊ ಬರ್ಗರ್ ಕ್ರೀಮ್ನಿಂದ ಹಿಡಿದು ಸ್ಟಾರ್ ಬಾಕ್ಸ್ ಎಲ್ಲನೂ ಸಿಕ್ಕತ್ತೆ. ದುಡ್ಡು ಕೊಟ್ಟರೆ ದುನಿಯಾ. ಗೇಟಿಗೆ ಬಂದ್ಕೊಂಡ್ರೆ ಆಲ್ರೆಡಿ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಅಂತಕ್ಕಂದ್ರೆ ಎಲ್ಲ ಫ್ಲೈಟು ಡಿಲೇ ಆದಿತ್ತು. ನಂದು ಫ್ಲೈಟ್ ಟೇಕ್ ಆಫ್ 4:40 ಇದ್ದಿತ್ತು, ಬಟ್ 6:30 ಶೆಡ್ಯೂಲ್ ಆದಿತ್ತು. ಆ್ಯಕ್ಚುಲಿ ನಾನು 6:30 ಬ್ಯಾಂಗ್ಳೂರು ರೀಚ್ ಆಯ್ಕಿದ್ದಿತ್ತು. ಸೊ ಎಲ್ರದ್ದು ಅವ್ರವ್ರದ್ದೇ ಕೆಲಸಗಳಿರುತ್ತೆ, ಅದನ್ನು ಮಾಡೋಕ್ಕಿರುತ್ತೆ. ಹಾಗೆ ಏರ್ಲೈನ್ಸ್ ಅವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ, ಸಿಗ್ನಲ್ ಕ್ಲಿಯರ್ ಆಗೋಕ್ಕಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಯ್ತು. ಬಟ್ ಎಲ್ಲರೂ ಅವ್ರವ್ರದ್ದೇ ಬಿಸಿ ಶೆಡ್ಯೂಲ್ನಂಗೆ ಬ್ಯುಸಿ ಆಗಿರ್ತಾರಲ್ದ. ಫೈನಲಿ ನಮ್ಮ 6:30 ಬೋರ್ಡಿಂಗ್ ಆಯ್ತು. ಸೊ ನಮ್ಮ ಫ್ಲೈಟ್ನ ಕಂಡಾಗ್ಲಿಕ್ಕೆ ಭಾರಿ ಖುಷಿ ಆಯಿತು ಅನ್ಸತಿ. ಬೆಳಿಗ್ಗೆ 2 ಗಂಟೆಗೆ ಎದ್ದೇ ಬಂದಿರುತ್ತಲ್ಲ, ಸೊ ನಿದ್ದೆ ಇರ್ತಿಲ್ಲ. ನೆಕ್ಸ್ಟ್ ಡೇ ಹೋಗಿ ನಾವು ಆಫೀಸಲ್ಲಿ ವರ್ಕ್ ಬೇರೆ ನಂದಂತಲ್ಲ, ಪ್ರತಿಯೊಬ್ಬರದ್ದು ಇದೇ ಥರ ಸ್ಥಿತಿ ಇರುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿ ಕೂಗಾಡ್ತಾರೆ ಕಣಿ. ಸೊ ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಹೊಕ್ಕಾದ್ರೂ ಅಷ್ಟು ಟೈಮ್ ತಕ್ಕಂತಿಲ್ಲ ಅನ್ಸುತ್ತೆ. ಆದರೆ ಬ್ಯಾಂಗ್ಳೂರಿಂದ ನಮ್ಮ ಆಫೀಸ್ ರೀಚ್ ಆಗಕ್ಕೆ ಮಾತ್ರ ಮಸ್ತ್ ಟೈಮ್ ತಕ್ಕಂತಿತ್ತು. ವೆರಿ ಗುಡ್ ಮಾರ್ನಿಂಗ್. ಫೈನಲಿ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟು ಬುಕ್ ಮಾಡೋದು ವಿಂಡೋ ಸೀಟಂಗೆ ಬಂದು ಕಂಫರ್ಟ್ ಆಗಿ ಕೂತ್ಕೊಂಡೆ ಕಣಿ. ಇಲ್ಲೊಂದು ಹೊಸ ಫ್ರೆಂಡ್ ಸಿಕ್ಕರೆ ನಂಗಂತೂ ನನ್ನ ಸೀಟ್ ಸೈಡಿಂದ ಎಣಗ್ತಾ ಇದ್ದೀರಿ ಕಣಿ. ಅವ್ರ ಹತ್ರ ಸ್ವಲ್ಪ ಮಸ್ತಿ ಮಾಡ್ಕೊಂಡು ಹಾಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂತು. ನಾನಂತೂ ಫ್ಲೈಟ್ ಒಳಗಡೆ ಅದು ಇದು ಕಾಣ್ತಾ ಅಂತಕ್ಕಂದರೆ ನಾವು ಇದೇ ಡೊಮೈನಲ್ಲಿ ವರ್ಕ್ ಮಾಡ್ತಿಪ್ಪೋದ್ರಿಂದ ಕೆಲವೊಂದು ಸಿಸ್ಟಮ್ಸ್ ಎಲ್ಲ ಹಿಂಗೆಲ್ಲ ಇರುತ್ತೆ, ಅದೆಲ್ಲ ಕನೆಕ್ಷನ್ ಕೊಟ್ಟಿರ್ಬ್ರು ಅಂಬುದೆಲ್ಲ ಥಾಟ್ಸ್ ಬರ್ತಾ ಇರುತ್ತೆ. ಈ ಫ್ಲೈಟ್ ಡಿಸೈನ್ ಬಗ್ಗೆನೋ ಅಥವಾ ಟೆಕ್ನಿಕಲ್ ನಾಲೆಜ್ ಬಗ್ಗೆನೋ ಏನೋ 1% ಆದರೂ ನಮ್ಗೆ ಗೊತ್ತಲ್ಲ ಅಂಬುದು ಒಂಥರ ಖುಷಿ ಇರುತ್ತೆ. ಅದೇ ಆ್ಯಂಗಲಲ್ಲಿ ನಾವು ಆ ಫ್ಲೈಟ್ನ ಕಾಣ್ತಿರುತ್ತೆ. ಅದ್ರದ್ದು ಕ್ಯಾಬಿನ್ ಆಗಿರ್ಲಕ್ಕ ಅಥವಾ ವಿಂಗ್ಸ್ ಆಗಿರ್ಲಕ್ಕೆ ಎಂಥದೋ ಒಂದು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಕಣಿ. ಸೊ ಇದನ್ನ ಕಾಂತಕ್ಕಂಥ ದೂರದಲ್ಲಿ ಲೈಟಿಂಗ್ಸ್ನೆಲ್ಲ ಕಾಂಬೋದಕ್ಕೆ ಮಸ್ತ್ ಖುಷಿ ಆಯ್ತು. ಟೇಕ್ ಆಫ್ ಆಪೋಕ್ಕೂ ಮುಂಚೆ ಗಿರಿಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿದೆ, ಬಿಕಾಸ್ ಅವ್ರಿಗೆ ಕಾಲ್ ಮಾಡ್ರೆ ಮತ್ತವ್ರು ಮನ್ಕೊಂಡಿರ್ತಾರಲ್ದ. ಸೊ ಅಲ್ಲಿಂದ ನಾವು ಹೊರಟದ್ದು ಬೆಂಗಳೂರಿಗೆ. ಈ ಟೇಕ್ ಆಫ್ ಆಪೋದು ಸೀನ್ ಮಸ್ತ್ ಲೈಕ್ ಇರೋದು ಕಾಂಬೋಕ್ಕೆ.
ಅಂತೂ ಇಂತೂ ನಾವು ಹಾರಾಡೋಕೆ ಶುರು ಮಾಡ್ತು ಕಣಿ. ಮೇಲಿಂದ ಕೆಳಗೆ ಹಿಂಗೆ ಕಾಂಬತ್ತಿಗೆ ಎಷ್ಟು ಚೆನ್ನಾಗಿ ತೋರುತ್ತಲ್ಲ. ಸ್ವಲ್ಪ ಹೈಟಿಂದ ಕೆಳಗೆ ಕಾಂಬತ್ತಿ ತುಂಬಾ ಬ್ಯೂಟಿಫುಲ್ ಆಗಿ ತೋರ್ತಿರತ್ತೆ ಕಣಿ. ಸೊ ಇಲ್ಲೆಲ್ಲ ತೋರ್ತಿಪ್ಪದು ಬೋಟ್ ಎಂತಕ್ಕಂದ್ರೆ ನಾವು ಸಮುದ್ರ ಮಧ್ಯೆನೇ ಹಾಪೋದ್ರಿಂದ ಅಲ್ಲಿಪ್ಪಂಥ ಬೋಟ್ಗಳಲ್ಲಿ ನಮ್ಗೆ ತುಂಬ ಸಣ್ಣ ಸಣ್ಣ ದೀಪಗಳ ಥರ ತೋರ್ತಾ ಇರುತ್ತೆ. ಸೊ ನಾವು ಒಂದು ರೇಂಜ್ ಹೈಟಿಗೆ ಹೋದ್ಮೇಲೆ ನಮ್ಗೆ ಬೇರೆ ಎಂಥದ್ದು ತೋರುದಿಲ್ಲ ಮೋಡ ಬಿಟ್ರೆ. ಹಂಗೆ ಅದು ಅರ್ಲಿ ಮಾರ್ನಿಂಗ್ ಆಯ್ಪಕ್ಕೆ ಹೋಗಿ ಸೂರ್ಯ ಪಪ್ಪು ಟೈಮು ಆಗಿರುತ್ತೆ ಅಷ್ಟೊತ್ತಿ ಕಾಮ್ಕಂತು ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ ಅಂತೂ. ಸೊ ನಂಗಂತೂ ಈ ಥರ ಎಲ್ಲ ತುಂಬ ಖುಷಿ ಅದು ಕಾಣ್ತಾ ಇಪ್ಪಕ್ಕೆ. ಹಾಗೆ ಸ್ವಲ್ಪ ಮಿಡ್ಲು ಸಣ್ಣ ಸಣ್ಣ ನಿದ್ರೆ ಮಾಡ್ಕೊಂಡು ಹೋಗ್ತಾ ಇಪ್ಪದು ಕಾಣಿ. ಸೊ ಇಲ್ಲಿಂದ ಕೆಳಗೆ ಕಾಂಬತ್ತಿಗೆ ಎಷ್ಟು ಬ್ಯೂಟಿಫುಲ್ ಅದು ಬರೀ ಮೋಡಗಳ ಮಧ್ಯೆ ನಾವು ಹೋಗ್ತಾ ಇರುತ್ತೆ, ನಿಶಬ್ದವಾಗಿರುತ್ತೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಷ್ಟೇ ಒಂಥರ ಚಂದ ಇರುತ್ತೆ ಕಾಂಬಕ್ಕೆ. ನಮಗೆ ಒಳಗಡೆ ಇಂಥದ್ದು ಫೀಲೇ ಆಗ್ತಿಲ್ಲ ಅಲ್ದ. ಹಾಗೆ ಸೂರ್ಯ ನಮ್ಗೆ ತುಂಬ ಹತ್ರದಂಗೆ ಕಣ್ಣಂಗೆ ಆದ್ಬಿಟ್ಟು ಅದು ಹತ್ರ ಇರ್ತಿಲ್ಲ ಬಿಡಿ. ಕೆಳಗಡೆ ಕಾಮದೆ ಅದು ಸಮುದ್ರನ ಮರಳ ಎಂತದಳೆ ಅರ್ಥ ಆಪೋದಲ್ಲ ಅಲ್ದ. ಬಟ್ ಕಾಮ್ಕಂತು ಬ್ಯೂಟಿಫುಲ್ ಇರುತ್ತೆ. ಸೊ ಈ ವ್ಯೂನ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ಲ್ಯಾಂಡ್ ಆಯಿತು ಬ್ಯಾಂಗ್ಳೂರಿಗೆ. ಸೊ ಈ ಲ್ಯಾಂಡಿಂಗು ಅಷ್ಟೇ ಸ್ವಲ್ಪ ಹೆದರಿಕೆ ಅದು ಲ್ಯಾಂಡ್ ಆಗೋದಿಗೆ. ಫೈನಲಿ ಏರ್ಪೋರ್ಟಿಂದ ನಾನು AC ಬಸ್ ಹತ್ಕೊಂಡು ಬಂದೆ ಆಫೀಸಿಗೆ. ಬಪ್ಪತ್ತಿಗೆ ಲಂಚ್ ಟೈಮ್ ಅಂತೂ ಆಯ್ತು. ಡೈರೆಕ್ಟ್ ಕ್ಯಾಂಟೀನಿಗೆ ಹೋಯ್ತ್ಕಣಿ ನಾವು ನಮಗೆ ಗ್ರೂಪ್ ಎಲ್ಲ ಸೇರ್ಕೊಂಡು. ಸೊ ಕ್ಯಾಂಟೀನಿಗೆ ಹೋಗಿ ಒಂದು ಒಳ್ಳೆ ಊಟ ಮಾಡಿದೆ. ನಾನಂತೂ ಸಖತ್ತಾಯಿತು, ಯಾಕಂದರೆ ಹಸುವಾಯಿತಲ್ಲ ಅದಕ್ಕೆ. ಹಾಗೆ ಟಿವಿನವರೆಲ್ಲ ಸಿಕ್ಕಿದಾಗಳಿಗೆ ಒಂದ್ಸತಿ ಖುಷಿಯಿಂದ ಮಾತುಕತೆ ಆಯ್ತು ನಮ್ದಂತೂ. ಸೊ ನಮ್ಮ ಹೊರಗಡೆ ವ್ಯೂ ಕಣಿ ಬ್ಯೂಟಿಫುಲ್ ಆಯಿತು. ಊಟ ಆದಮೇಲೆ ಒಂದು ರೌಂಡ್ ವಾಕ್ ಹೋರೆ ಸಖತ್ತ ತಿಳ್ಕಣಿ ಇವರಿಬ್ರು ಎಂತ ಮಾಡ್ತಿದ್ರು ಅಂತ. ನಾ ತಗೊಬಂದು ಪೊಮಗ್ರಾನೆಟನ್ನ ಕಡ್ಡಿ ಚುಚ್ಕೊಂಡು ತಿಂತಾಯಿದ್ರು. ಸೊ ಅದನ್ನ ವಿಡಿಯೋ ಮಾಡೋಕೆ ಹೋದಾಗಳಿಗೆ ಬೇಡ ಅಂತ ಇದ್ದೀರ ಅವ್ರಿಗೆ ಗೊತ್ತಿಲ್ಲದೆ ಆದರೂ ಒಂದು ಕ್ಲಿಪ್ ಸಿಕ್ತು ನನಗೆ. ಅಲ್ಲಿಂದ ದಿನ ಮುಗಿಸ್ಕೊಂಡು ನಾ ಹೊರಟೆ ಮನೆಗೆ. ನೆಕ್ಸ್ಟ್ ಡೇ ಅಗೇನ್ ಅದೇ ಆಫೀಸಿಗೆ ಹೊರಡೋ ಟೈಮ್ ಬಂತು. ಬೆಳಿಗ್ಗೆಯಿಂದ ಸಂಜೆ ತನಕ ಆಫೀಸ್. ಸೊ ಟೈಮ್ ಬೇಗ ಹೊತ್ತು ನಮಗಂತೂ. ಮತ್ತೆ ಮಧ್ಯಾಹ್ನದ ಊಟ, ಮಧ್ಯಾಹ್ನದ ಲಂಚ್ ಬ್ರೇಕಿಗೆ ತುಂಬ ಖುಷಿ ಆಯ್ತು ನಮ್ಗೆ. ಅಂತಕ್ಕಂದರೆ ಒಂದೊಳ್ಳೆ ಲಂಚ್ ಇರುತ್ತೆ, ಆಮೇಲೆ ಒಂದು ಫ್ರೀಡಮ್ ಇರುತ್ತೆ. ನಾವು ನಮ್ಮದು ಕ್ಯಾಶುವಲ್ ಆಗಿ ಟಾಕ್ಸ್ ಇರುತ್ತೆ ಗ್ರೂಪ್ ಒಟ್ಟಿಗೆಲ್ಲ. ತುಂಬ ದಿನ ಆದಮೇಲೆ ನಾವು ಮೀಟ ಇರುತ್ತಲ್ಲ ಅಂತಿಂತು ಕೊನೆ ದಿನ ಬಂದೇ ಬಿಡ್ತು ಕಣಿ. ಸೊ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೆ ನಾನಂತೂ ಎಷ್ಟೊತ್ತಿಗೆ ಬೇಗ ವಾಪಸ್ ಓಡಿ ಬಪ್ಪೋದಂತ. ಬಟ್ ಈ ಸರ್ತಿ ನಂಗೆ ಊರಿಗೆ ಹೋಗೋಕಿದ್ದಿತ್ತು. ನೈಟ್ ಬಸ್ ಹತ್ಕೊಂಡು ನಾನು ಊರಿಗೆ ಹೋದೆ ಅಂತಕ್ಕಂಥ ಪಪ್ಪ ಅಮ್ಮನ ಮುಂಬೈ ಕರ್ಕೊಂಡು ಬಪ್ಪು ಪ್ಲಾನ್ ಇದ್ದಿತ್ತು. ಕಾಣಿ ನಮ್ಮೂರು ಎಷ್ಟು ಬ್ಯೂಟಿಫುಲ್ ಆಯ್ತಲ್ಲ. ಸರಿ ಹಂಗಾರೆ ಮತ್ತೊಂದು ವಿಡಿಯೋ ನಂಗೆ ಸಿಕ್ಕುವ. ಬಾಯ್.